ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ಬೆಂಡೆಕಾಯಿ ಫ್ರೈ ಪಲ್ಯ ಮಾಡೋದು ತೋರಿಸ್ಕೊಡ್ತೇನೆ ನೋಡಿರಿ. ಇವಾಗ ಬೆಂಡೆಕಾಯಿನ ನೀಟಾಗಿ ತೊಳ್ಕೊಂಡು ಒಂದು ಬಟ್ಟೆಯಿಂದ, ಕಾಟನ್ ಬಟ್ಟೆಯಿಂದ ನೀಟಾಗಿ ನೀರು ಸ್ವಲ್ಪನೂ ಇರಬಾರ್ದು, ಆ ರೀತಿ ಎಲ್ಲನೂ ಡ್ರೈ ಆಗಿ ಒರೆಸ್ಕೊಂಡು ರೆಡಿ ಮಾಡ್ಕೋಬೇಕು. ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಬೇಕು ನೋಡಿರಿ. ಈ ರೀತಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡು ಸ್ವಲ್ಪನೂ ನೀರು ಇರಬಾರ್ದು ರೀ. ಸ್ವಲ್ಪ ನೀರು ಇದ್ದಂಕ್ರೂ ಲಾಳಿಗತೆ ಬರ್ತೈತಿ, ಚಲೋ ತಂಗ ಹುರಿಯೋಕೆ ಆಗೋದಿಲ್ಲ. ಆದಷ್ಟು ನೀರು ಇಲ್ದಂಗೆ ಚಲೋ ತಂಗ ಕಾಟನ್ ಬಟ್ಟೆಯಿಂದ ಒರೆಸ್ಕೊಂಡು ನಾವು ಕಟ್ ಮಾಡಿಕೊಂಡು ಈ ರೀತಿ ಹುರ್ಕೋಬೇಕಾಗೈತೆ ನೋಡಿರಿ. ಇವಾಗ ಕಟ್ ಮಾಡ್ಕೊಂಡದ್ದು ಆಯ್ತು ರೀ. ಇವಾಗ ಬಾಳ್ಗೆ ಒಳಗೆ ಈ ಕಟ್ ಮಾಡಿದಂತಹ ಬೆಂಡೆಕಾಯಿನ ಹಾಕಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದನ್ನು ಮೀಡಿಯಮ್ ಉರಿಯಾಗ ನಿಧಾನಕ್ಕೆ ಹುರ್ಕೋಬೇಕಾಗತ್ತೆ ರೀ. ಸ್ವಲ್ಪನೂ ರೋಡಿ ಇರೋಕೆ ಹೋಗ್ಬಾರ್ದು, ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕದು, ಅಲ್ಲಿ ತನಕನೂ ಸ್ವಲ್ಪ ಹುರ್ಕೋಬೇಕಾಗೈತಿ. ಇದೇ ರೀತಿನ ಚಮಚೆ ಬಿಡ್ಲಾರ್ದಂಗೆ ಹುರ್ಕೋಬೇಕಾಗೈತಿ. ಆದಷ್ಟು ಜೋರು ಉರಿಯಾಗ ಹುರ್ಕೋಕೆ ಹೋಗ್ಬೇಡ್ರಿ, ಸರಿ ಆಗೋದಿಲ್ಲದು. ಇದೇ ರೀತಿನ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನ ಹುರ್ಕೋಬೇಕಾಗೈತಿ. ಚಪಾತಿಗೆ ಅಂಕರು ಬೆಸ್ಟ್ ಕಾಂಬಿನೇಷನ್ ನೋಡ್ರಿ ಇದು. ಡ್ರೈ ಪಲ್ಯ ಆಗಿರೋದ್ರಿಂದ ಇದನ್ನ ಬಾಕ್ಸಿ ತೊಗೊಂಡೋಗಕ್ಕಂಕರು ಸೂಪರ್ ಆಗಿರ್ತೈತೆ ನೋಡ್ರಿ ಇದು. ಇವಾಗ ನೋಡಿರಿ ಇಷ್ಟು ಹುರ್ಕೊಂಡಿದ್ದು ಆಯ್ತು. ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಹುರ್ಕೊಂಬಿಡೋಣ್ರಿ. ಆಯ್ತು, ಇವಾಗ ಹುರ್ಕೊಂಡಿದ್ದು ಆಗಿಬಿಡ್ತಂದ್ರೆ ಪಲ್ಯ ಲಘುನ ರೆಡಿ ಆಗಿಬಿಡ್ತೈತೆ ರೀ. ಹುರ್ಕೋಕಷ್ಟು ಭಾಳ ಟೈಮ್ ಹಿಡಿತೈತೆ ನೋಡಿರಿ. ಇವಾಗ ಹುರ್ಕೊಂಡಿದ್ದು ಆಯ್ತು ನೋಡಿರಿ. ಇವಾಗ ಇಷ್ಟು ಹುರ್ಕೋಬೇಕಾಗೈತಿ. ಈಗೊಂದು ತಾಟಿ ಹಾಕ್ಕೊಂಡು ಸೈಡಿಗೆ ಇಟ್ಕೊಂಡ್ಬಿಡೋಣ್ರಿದನ್ನ ಹುರಿದಂತಹ ಬೆಂಡೆಕಾಯಿನ. ಈಗ ಅದೇ ಬಾಳಿಗೆಗೆ ಒಂದು 2ರಿಂದ 3 ಚಮಚ ಎಣ್ಣೆ ಹಾಕ್ಕೊಂಡ್ರಿ. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಒಂದು 1/4 ಚಮಚ ಸಾಸಿವೆ ಹಾಕ್ಕೊಂಡ್ರಿ. ಸಾಸಿವೆ ಚಟಪಟ ಅಂತ ಸಿಡಿದ ನಂತರ ಒಂದು 1/4 ಚಮಚ ಜೀರಿಗೆನೂ ಕೂಡ ಹಾಕ್ಕೊಂಡು ಆಮೇಲೆ ಒಂದೇ ಸುಳು ಕರಿಬೇವನ್ನು ಕೂಡ ಹಾಕ್ಕೋಬೇಕಾಗೈತೆ ನೋಡಿರಿ. ಅದನ್ನು ಕೂಡ ಎಣ್ಣೆಯೊಳಗೆ ಚಲೋ ತಂಗ ಫ್ರೈ ಮಾಡ್ಕೋಬೇಕಾಗೈತಿ. ಇವಾಗ ಉಳ್ಳಾಗಡ್ಡಿ ಹಾಕ್ಕೊಂಡ್ರಿ. ಒಂದು ಸಣ್ಣ ಉಳ್ಳಾಗಡ್ಡಿ ತೊಗೊಂಡಿನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸಾಫ್ಟ್ ಆಗೋ ತನಕ ಉಳ್ಳಾಗಡ್ಡಿನ ಹುರ್ಕೋಬೇಕಾಗೈತಿ. ಈಗ ಉಪ್ಪನ್ನು ಹಾಕಿದ್ರಿಂದ ಉಳ್ಳಾಗಡ್ಡಿ ಲಘುನ ಸಾಫ್ಟ್ ಆಗೈತೆ ನೋಡಿರಿ. ಈಗ ಹಿಂಗೆ ಹುರ್ಕೋಬೇಕಾಗೈತಿ. ಇದಾದ ನಂತರ ಒಂದು ಸಣ್ಣ ಗಾತ್ರದ ಟೊಮೆಟೊನೂ ಕೂಡ ಹಾಕ್ಕೊಂಡು ಹುರ್ಕೋಬೇಕಾಗೈತಿ. ಟೊಮೆಟೊನೂ ಸ್ವಲ್ಪ ಸಾಫ್ಟ್ ಆಗ್ಬೇಕದು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕಾಗೈತೆ ನೋಡಿರಿ ನಾವು. ಈಗ ನೋಡಿರಿ ಇದೇ ರೀತಿನ ಫ್ರೈ ಮಾಡ್ಕೋಬೇಕಾಗೈತಿ. ಇದನ್ನ ಆದಷ್ಟು ಸಣ್ಣ ಉರಿಯಾಗನ ಇದೇ ರೀತಿನ ಫ್ರೈ ಮಾಡ್ಕೋಬೇಕಾಗೈತೆ ರೀ. ಈ ಸ್ವಲ್ಪ ಪ್ಲೇಟ್ ಮುಚ್ಚಿ 1 ನಿಮಿಷ ಈ ರೀತಿ ಹೋಗಾದಾಗ ಬೇಯಿಸೋದ್ರಿಂದ ಪಲ್ಯ ರುಚಿ ಆಕೈತೆ ನೋಡಿರಿ. ಈಗ ಉಳ್ಳಾಗಡ್ಡಿ ಮತ್ತು ಟೊಮೆಟೊನು ಚಲೋ ತಂಗ ಫ್ರೈ ಆಗ್ಯಾವ ನೋಡಿರಿ. ಮುಚ್ಚಿಟ್ಟು ಬೇಯಿಸಿದ್ರಿಂದ ಚಲೋ ತಂಗ ಫ್ರೈ ಆಗ್ಯಾವು. ಇವಾಗ ಒಂದು 1/4 ಚಮಚ ಅರಿಶಿನ ಹಾಕ್ಕೋಬೇಕಾಗತ್ತೆ ರೀ ಕಲರಿಗೆ. ಈಗ 1 ಚಮಚ ಕೆಂಪು ಖಾರದ ಪೌಡ್ರ್ ಹಾಕಬೇಕು. ನೀವು ಹಸಿಮೆಣಸಿನಕಾಯಿನೂ ಕೂಡ ಪೇಸ್ಟ್ ಮಾಡಿ ಅದನ್ನು ಕೂಡ ಹಾಕಿ ಫ್ರೈ ಮಾಡಿ ಅದನ್ನು ಕೂಡ ಪಲ್ಯ ಮಾಡ್ಬೋದು. ಅದು ಕೂಡ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡ್ತೈತೆ ರೀ. ಈಗ ನಾನು ಒಣ ಕೆಂಪು ಪೌಡ್ರ್ ಹಾಕೀನಿ ರೀ. ಈಗ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಎಣ್ಣೆಯೊಳಗೆ ಚಲೋ ತಂಗ ಫ್ರೈ ಮಾಡ್ಕೊಂಡು ನೋಡಿರಿ. ಈಗ ಫ್ರೈ ಮಾಡ್ಕೊಂಡ್ಮೇಲೆ ಈಗ ಹುರಿದಂತಹ ಬೆಂಡೆಕಾಯಿನ ಹಾಕ್ಕೊಂಡ್ಬಿಡ್ತೇನೆ ನೋಡಿರಿ. ನಾನು ಹಾಕಿ ಚಲೋ ತಂಗನ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ರೀ. ಸ್ವಲ್ಪ ಉಪ್ಪು ಎಲ್ಲ ಉಳ್ಳಾಗಡ್ಡಿ ಇದು ಹಿಡ್ಕೋಬೇಕು ರೀ. ಅಲ್ಲಿ ತನಕ ಚಲೋ ತಂಗನ ಒಂದು ಮಿಕ್ಸ್ ಕೊಟ್ಬಿಡ್ತೇನೆ ನೋಡಿರಿ. ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಈಗ 1 ಚಮಚ ಗುರೆಳ್ಳು ಪೌಡ್ರ್ ಹಾಕ್ಕೊತೇನೆ ನೋಡಿರಿ. ಇಲ್ಲಿ 1 ಚಮಚ ನಾನು ಶೇಂಗಾ ಪೌಡ್ರ್ ಹಾಕ್ಕೊತೇನೆ ನೋಡಿರಿ. ಈಗ ಎಲ್ಲವನ್ನು ಹಾಕಿದ ಮೇಲೆ ಒಂದು ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡೋಣ. ಗುರೆಳ್ಳು ಮತ್ತು ಶೇಂಗಾವನ್ನು ನೀಟಾಗಿ ಹುರ್ಕೊಂಡು ಪೌಡ್ರ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ನಿ ರೀ ನಾನು. ಹೀಗಾಗಿ 1 ಚಮಚ ಗುರೆಳ್ಳು ಪೌಡ್ರ್ ಹಾಕಿದ್ನಿ, 1 ಚಮಚ ನಾನು ಶೇಂಗಾ ಪೌಡ್ರ್ ಹಾಕಿದ್ನಿ. ಹಾಕಿದ ನಂತರ ಒಂದು ಚಲೋ ತಂಗ ಮಿಕ್ಸ್ ಮಾಡ್ಕೊಬೇಕಂತೆ ನೋಡಿರಿ. ಎಲ್ಲಕ್ಕೂ ಹೊಂದ್ಕೋಬೇಕದು. ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಡೋಣ. ಕೊತ್ತಂಬರಿ ಹಾಕಿ ಒಂದು ಚಲೋ ತಂಗನ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ರೀತಿ ಬಂದೈತೆ ನೋಡಿರಿ ಬೆಂಡೆಕಾಯಿ ಪಲ್ಯ. ಅಂಕರು ಸೂಪರ್ ಆಗಿರುತ್ತೆ ರೀ ಇದು. ಒಮ್ಮೆ ನೀವು ಈ ರೀತಿಯ ಪಲ್ಯನೂ ಟ್ರೈ ಮಾಡಿ ನೋಡಿರಿ. ಭಾಳ ಸಿಂಪಲ್ ಆಗಿರುತ್ತೆ, ಭಾಳ ಟೇಸ್ಟಿಯಾಗಿರುತ್ತೆ. ಮತ್ತು ರೊಟ್ಟಿಗೆ ಮತ್ತು ಚಪಾತಿ ಅಂಕರು ಸೂಪರ್ ಆದ ಕಾಂಬಿನೇಷನ್ ಇದು. ನಾವು ಯಾವ ರೀತಿ ಮಾಡೋಣ ಆ ರೀತಿ ಒಮ್ಮೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇದು ರುಚಿ ನೋಡಿರಿ. ಅಷ್ಟು ಸೂಪರಾಗಿ ಬಂದೈತಿ ಮತ್ತು ಸಿಂಪಲ್ನೂ ಕೂಡ ಐತೆ. ಯಾರಾದರೂ ಕೂಡ ಇದನ್ನು ಮಾಡ್ಬೋದು ನೋಡಿರಿ, ಅಷ್ಟು ಸಿಂಪಲ್ ಆಗೈತಿ ಇದು. ನಿಮಗೂ ಕೂಡ ಈ ಒಂದು ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ. ಮತ್ತು ಈ ಒಂದು ರೆಸಿಪಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇದು ರುಚಿ ನೋಡಿರಿ. ಬಾಕ್ಸಿಗೆ ಅಂಕರು ಹೇಳಿ ಮಾಡಿದಂಥ ರೆಸಿಪಿ ಇದು. ಈ ಒಂದು ರೆಸಿಪಿ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಈ ರೀತಿ ಬಂದೈತೆ ನೋಡಿರಿ. ಪ್ಲೇಟಿಗೆ ಕೂಡ ಸರ್ವ್ ಮಾಡ್ಕೊಂಡು ತೋರಿಸ್ಕೊಂಡು ನಾನು. ಮತ್ತು ಹಾಗೆಯೇ ನನ್ನದೊಂದು ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ನಮಸ್ಕಾರ, ಧನ್ಯವಾದ.